ಶೈಲೂಷ ಶಬ್ದಕ್ಕೆ ಏನರ್ಥ? ಅದು ಲಕ್ಷಾಲಂಕಾರ ಅದನ್ನೇನು ಹೇಳಿದೆ ನೋಡೋಣ. ಮಹಾಭಾರತದ ಆಶ್ವಮೇಧ ಪರ್ವದ 107ನೇ ಅಧ್ಯಾಯ, ಅಲ್ಲಿ 17ನೇ ಶ್ಲೋಕ ಇದು. ಟಿ ಆರ್ ಕೃಷ್ಣಾಚಾರ್ಯ ಪಾಠ ಮತ್ತು ವೈಷ್ಣವ ಪಾಠದ ಪ್ರಕಾರ. ಲಕ್ಷಾಲಂಕಾರ ಹೀಗೆ ಹೇಳ್ತದೆ: ಶೈಲೂಷಿ ವೇದ ಮರ್ಯಾದಾ ಭಂಗ ಕಾರಣಾತ್ ಯಾ ಶಿರಸಿ ಭುಜಯೋರ್ವಾ ಮುಂಡನ ಶ್ವಾನ ಮುದ್ರಾದಿನ ವಿರೂಪತ ಶೈಲೂಷಂ ತದ್ವಾನ್ ಶೈಲೂಷಿ. ಶೈಲಾಲಿನಸ್ತು ಶೈಲೂಷಾಃ ಜಾಯಾಜೀವಾಃ ಕೃಶಾಷ್ಟಿನಃ ಉಮಾನುಭಂಗ ದುರನ್ವತಿ ಇತ್ಯಮರಃ ಅಂತ ಅಮರಕೋಶವನ್ನು ಅಲ್ಲಿ ಲಕ್ಷಾಲಂಕಾರ ಉದ್ಧರಿಸಿದೆ. ವೇದ ಮಾರ್ಗಕ್ಕೆ ಧಕ್ಕೆ ತಂದು ಆ ಮೂಲಕ ಸಮಾಜದ ಧಾರ್ಮಿಕ ಮುಖಂಡರ ಪ್ರಾಯ ಬಹಿಷ್ಕಾರಕ್ಕೊಳಗಾಗಿ ತಲೆ ಮೇಲೆ ಅಥವಾ ಭುಜಗಳಲ್ಲಿ ತಲೆಯನ್ನು ಬೋಳಿಸಿಬಿಡ್ತಾರೆ. ಹಿಂದೊಂದು ಬಾರಿ ಸಗರ ಕೆಲವು ರಾಜರಿಗೆ ಮಾಡಿದ್ದ ಅಂತ ಕೇಳಿ ಬರ್ತದೆ. ಅಥವಾ ಈ ಭುಜಗಳಲ್ಲಿ ನಾಯಿ ಮುದ್ರೆ ಇತ್ಯಾದಿಗಳನ್ನು ಹಾಕ್ತಾರೆ. ಏನೋ ಸುಟ್ಟು ನಾಯಿಯ ಚಿಹ್ನವನ್ನು ಮಾಡ್ತಾರೆ ಅಥವಾ ಹಚ್ಚೆ ಹಾಕ್ತಾರೆ, ಪ್ರಾಯ ಆಗಿರಬೇಕು. ಅದರಿಂದ ಆಗುವಂತಹ ಮುದ್ರಾ ಏನಿದೆ ಅದಕ್ಕೆ ಆ ಒಂದು ವೈರೂಪ್ಯ, ಅದಕ್ಕೆ ಶೈಲೂಷ ಅಂತ ಕರೀತಾರೆ. ಲಕ್ಷಾಲಂಕಾರ ಹೇಳುವಂತೆ ಅದು ಉಳ್ಳವನೇ ಶೈಲೂಷಿ. ಹೀಗೆ ವೇದ ಮಾರ್ಗಕ್ಕೆ ಧಕ್ಕೆ ತಂದು ತಾನು ಸಮಾಜದ ಬಹಿಷ್ಕಾರಕ್ಕೊಳಗಾದಂಥವನ ಅನ್ನವನ್ನು ತಿನ್ನಬಾರದು. ಶೈಲಾಲಿನಸ್ತು ಶೈಲೂಷಾಹ ಅಂತ ಅಮರಕೋಶ ಅದರ ಅರ್ಥವನ್ನು ಹೇಳಿದೆ. ಶೈಲಾದಿಗಳನ್ನೇ ಶೈಲೂಷ ಅಂತ ಅಮರಕೋಶ ಹೇಳಿದೆ. ಶೈಲೂಷ ಅನ್ನೋ ಪಾಠವೇ ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿ ಪಾಠದ 112ನೇ ಶ್ಲೋಕದ 15ನೇ ಅಧ್ಯಾಯದಲ್ಲೂ ಕೂಡ ಕಂಡು ಬರ್ತದೆ. ಮತ್ತು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲೂ ಕೂಡ ಶೈಲೂಷ ಅಂತಲೇ ಇದೆ. ಆದರೆ ಶೈಲೂಷ ಶಬ್ದ ಸ್ವಲ್ಪ ಪ್ರತ್ಯೇಕವಾಗಿದೆ ಅಷ್ಟೇ. ಹೀಗೆ ಶೈಲೂಷ ಅಂದರೆ ಆ ವೇದ ಬಹಿಷ್ಕಾರಕ್ಕೊಳಗಾದವರ ಒಂದು ಚಿಹ್ನ, ಅದು ಉಳ್ಳವನೇ ಶೈಲೂಷಿ ಅಂತ ಅವರ ಅರ್ಥ ಹೇಳಿದ್ದಾರೆ. ಅದಕ್ಕೆ ಆಧಾರ ಏನು ಅದನ್ನು ಗಮನಿಸಿದ್ರೆ ಅಮರಕೋಶವನ್ನು ಅವರು ತೋರಿಸಿದಂತೆ ಕಾಣಿಸ್ತದೆ. ಸರಿ, ಈಗ ಅಮರಕೋಶದಲ್ಲಿ ಏನಿದೆ ಅಂತ ನಾವು ಒಂದು ಬಾರಿ ಗಮನಿಸಬೇಕು. ಅಮರಕೋಶದ 2ನೇ ವರ್ಗದ 10ನೇ ಕಾಂಡ, ಅದು 2ನೇ ಕಾಂಡದ 10ನೇ ವರ್ಗ ಶೂದ್ರ ವರ್ಗ ಅಂತ ಕರೀತಾರೆ. ಅಲ್ಲಿ 12ನೇ ಶ್ಲೋಕ ಶೈಲಾಲಿನಸ್ತು ಶೈಲೂಷಾಃ ಜಾಯಾಜೀವಾಃ ಕೃಶಾಶ್ವಿನಃ ಭರತ ಇತ್ಯಪಿ ನಟಃ ಚಾರಣಾಸ್ತು ಕುಶೀಲವಾಹ ಅಂತ ಅಲ್ಲಿರೋ ಶಬ್ದ. ಒಟ್ಟಾರೆ ಅಲ್ಲಿರೋ ಶಬ್ದ ಏನನ್ನು ಹೇಳ್ತದೆ? ಈ ಹಿಂದೂ ಮುಂದಿನ ಶ್ಲೋಕಗಳೇ ಮಾಯಾವಿಗಳು, ಜಾದೂ ಮಾಡುವವರು, ನಟ ನರ್ತಕರು ಇವರೆಲ್ಲರನ್ನು ಹೇಳ್ತದೆ. ನಾಟಕ ಆಡುವವರನ್ನು ಕೂಡ ಹೇಳ್ತದೆ. ಮದ್ದಲೆಯವರು, ಕೈ ತಾಳದವರು, ತಾಳ ಕಟ್ಟುವವರು, ಇಂಥವ್ರನ್ನೆಲ್ಲ ಅದು ವರ್ಣನೆ ಮಾಡಿದೆ ಆ ಭಾಗ. ಮತ್ತು ಕೊಳಲು ಊದುವವರು, ವೀಣೆ ನುಡಿಸುವವರು, ಮುಂದೆ ಬೇಟೆಗಾರರು, ಮಾಂಸ ಮಾರುವವರು, ಹೀಗಂತೂ ಮುಂದಿನ ಭಾಗ ಅಲ್ಲಿ ಕಂಡು ಬರ್ತದೆ. ಅದರ ಪ್ರಕಾರ ಒಟ್ಟವು 5 ಅಥವಾ 6 ಶಬ್ದಗಳು. ಶೈಲಾಲಿ ನಕಾರಾಂತವಾದ ಶಬ್ದ, ಶೈಲೂಷ ಅಂತ ಅಕಾರಾಂತವಾದ ಶಬ್ದ, ಜಾಯಾಜೀವ ಅಂತ 3ನೇ ಶಬ್ದ, ಕೃಶಾಶ್ವಿ ಅಂತ ನಕಾರಾಂತವಾದ ಶಬ್ದ 4ನೇದ್ದು, ಭರತಾಹ ಅಂತ ಇನ್ನೊಂದು, ಭರತ ಅಥವಾ ಭಾರತ ಅಂತ 5ನೇದ್ದು, ನಟ ಅಂಥೇಳಿ 6ನೇದ್ದು. ಒಟ್ಟು 6 ಶಬ್ದಗಳು. ಇವರೆಲ್ಲರೂ ಕೂಡ ನಾಟ್ಯವನ್ನು ಮಾಡುವವರು ಅಂತ ಅದರ ತಾತ್ಪರ್ಯ ಆಗ್ತದೆ. ಶೈಲಾಲಿ ಅಂತ ಅಲ್ಲಿ ಶಬ್ದ ಇದೆ. ಆ ಶೈಲಾಲಿ ಅನ್ನೋ ಶಬ್ದಕ್ಕೆ ಶಿಲಾಲಿ ಅಂತ ಒಬ್ಬ ನಾಟ್ಯ ಸೂತ್ರವನ್ನು ಬರೆದವನು, ಅದನ್ನು ಅನುಸರಿಸಿ ನಟನೆ ಮಾಡುವವರು ಅಂತ ಹೀಗೆ ಅರ್ಥ ಅದಕ್ಕೆ. ಶೈಲಾಲಿನಸ್ತು ಶೈಲೂಷಾಹ, ಅವರನ್ನೇ ಶೈಲೂಷರು ಅಂತಲೂ ಕೂಡ ಹೇಳ್ತಾರೆ. ಈ ಅರ್ಥ ಹಲಾಯುಧ ಕೋಶದಲ್ಲಿ ಕಂಡು ಬರ್ತದೆ. ಮತ್ತು ಅಮರಕೋಶದ ಸುಧಾ ವ್ಯಾಖ್ಯಾನದಲ್ಲೂ ಕೂಡ ಕಂಡು ಬರ್ತದೆ. ಶೈಲೂಷ ಅಂತೇನು ಶಬ್ದ ಇದೆಯಲ್ಲ, ಮುಂದೆ ಆ ಶೈಲೂಷ ಎಂಬ ಶಬ್ದಕ್ಕೆ ಈ ಶಿಲೂಷ ಎಂಬ ಋಷಿಯ ಅನುಯಾಯಿಗಳು
ಅಂತ ಹೀಗೊಂದು ಅರ್ಥವನ್ನು ಅಮರಕೋಶ ಸುಧಾ ವ್ಯಾಖ್ಯಾನ ಹೇಳ್ತಾರೆ. ಇರ್ಬೋದು ಯಾರೋ ಈ ನಾಟ್ಯ ಸೂತ್ರವನ್ನು ಬರೆದಂಥ ವ್ಯಾಖ್ಯಾನಕಾರ ಆ ಹೆಸರಿನವನು ವ್ಯಾಖ್ಯಾನಕಾರನೋ ಅಥವಾ ಮೂಲ ಗ್ರಂಥಕಾರನೋ ಆ ಹೆಸರಿನವನು ಇದ್ದಿರಬಹುದು, ಇರಬಾರ್ದಂತ ಏನಿಲ್ಲ. ಇದು ಅದರ ಒಟ್ಟಾರೆ ತಾತ್ಪರ್ಯ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೂಡ ಅವರು ತೋರಿಸ್ತಾರೆ. ಅಥೋಪಪತ್ತಿಂ ಚಲನಾಪರೋಪರಂ ಅವಾಪ್ಯ ಶೈಲೂಷ ವೈಷ ಭೂಮಿಕಾ ಮತ್ತು ಮಾಘ ಕವಿಯ ಒಂದು ಉದಾಹರಣೆಯನ್ನು ಅಲ್ಲಿ ಹೇಳ್ತಾರೆ. ಅಭಿಧಾನ ರತ್ನಮಾಲ ಅಂತ ಮತ್ತೊಂದು ಕೋಶ, ಅಲ್ಲೂ ಕೂಡ ಶೈಲಾಲಿ ಶೈಲೂಷಃ ಕುಶೀಲವಃ ಚಾರಣಃ ಕೃಷಾಶ್ವಿ ಜಾಯಾಜೀವ ಭರತಃ ನಟಃ ಅಂತ ನಟರಿಗೆ ಪರ್ಯಾಯ ಪದಗಳನ್ನಾಗಿ ಆ ಎಲ್ಲ ಶಬ್ದಗಳನ್ನು ವರ್ಣನೆ ಮಾಡಿದ್ದಾರೆ. ವಾದ್ಯಗಾರರು ಒಂದು ಕೂಟ ಏನಿರ್ತದೆ ಅದಕ್ಕೆ ಮುಖಂಡ ಅಂತ ಕೂಡ ಹೀಗೆ ಕೆಲವು ಕಡೆ ಅರ್ಥ ಇದೆ. ಅಂತೂ ನಾಟ್ಯ ಸಂಗೀತ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ಒಂದು ಶಬ್ದ ಅದು ಶೈಲೂಷ ಅನ್ನುವಂಥ ಶಬ್ದ. ಮಹಾಭಾರತದಲ್ಲೂ ಕೂಡ ಅಕಾಲಜ್ಞಾಸಿ ಶೈರಂಧಿ ಶೈಲೂಷಿಯು ವಿರೋಧಿಸಿ ದ್ರೌಪದಿಗೆ ಈ 4ನೇ ಪರ್ವದಲ್ಲಿ ವಿರಾಟ ಪರ್ವದಲ್ಲಿ ಪ್ರಾಯ ಬರುವಂಥ ಮಾತಿದು. ದ್ರೌಪದಿ ನಿನಗೆ ಕಾಲದ ಪರಿಚಯ ಇಲ್ಲ, ಶೈಲೂಷಿ ಇವ ನಟಿ ಅಂತ ನೀನು ಅಳ್ತಾ ಇದ್ದೆ ಅಂತ ಅಲ್ಲಿ ಹಾಸ್ಯ ಮಾಡಿದ ಮಾತು. ಹಾಸ್ಯ ಮಾಡಿದವರು ಯಾರು ಗೊತ್ತಿಲ್ಲ, ಪ್ರಯೋಗ ಬೇರೆ ಬೇರೆ ಕೋಶಕಾರರು ಉದ್ಧರಿಸಿದ್ದನ್ನು ನಾನು ಕೂಡ ಅವಲೋಕನ ಮಾಡ್ತಿದ್ದೇನೆ, ನಿಮ್ಮ ಮುಂದೆ ಇಡ್ತಿದ್ದೇನೆ ಅಷ್ಟೇ. ಹೀಗೆ ಇಲ್ಲಿ ಎಲ್ಲ ಕಡೆನೂ ಕೂಡ ಈ ನಾವೇನು ಕೋಶಗಳನ್ನು ನೋಡ್ತಾ ಇದ್ದೇವೆ, ಬೇರೆ ಬೇರೆ ಕಡೆ ಬಂದಿರುವಂಥದ್ದು ಎಲ್ಲ ಕಡೆ ಕೋಶಗಳನ್ನು ನೋಡಿದ್ವಿ, ಮಹಾಭಾರತದಲ್ಲೇ ಬಂದು ಪ್ರಯೋಗ ನೋಡಿದ್ವಿ. ಶೈಲೂಷ ಅಂದ್ರೆ ಏನು? ನಟಿ ಅಂತ ಹೇಳ್ತಾ ಇದ್ದೆ ಅಂತ ಹೊರತು ವೇದೋಕ್ತವಾದ ಮಾರ್ಗಕ್ಕೆ ಧಕ್ಕೆ ತಂದು ಒಂದು ಬಹಿಷ್ಕಾರವನ್ನು ಹೊಂದಿ ಇದ್ದಂಥ ವ್ಯಕ್ತಿಗೆ ಶೈಲೂಷಿ ಅಂತ ಹೇಳ್ತಾರೆ ಅಂತ ಅನ್ನೋದು ಯಾವ ಕೋಶದಿಂದ ತಿಳಿದು ಬರ್ತದೆ? ಲಕ್ಷಾಲಂಕಾರಕ್ಕೆ ಇದು ಎಲ್ಲಿಂದ ಹೊಳೆಯಿತು ಅನ್ನೋದನ್ನು ಲಕ್ಷಾಲಂಕಾರ ಹೇಳಬೇಕು. ಅದಿಲ್ಲದೆ ಹೋದರೆ ಈ ಒಂದು ವ್ಯಾಖ್ಯಾನ ಸರಿ ಹೊಂದೋದಿಲ್ಲ.